ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ಒತ್ತಾಯಿಸಿ ಸರ್ಕಾರಕ್ಕೆ ಈಗ ಮನವಿ ಸಲ್ಲಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ನಿರ್ಧಾರ ಮಾಡಲಾಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಂಗಾಯತ ಸಮಾಲೋಚನಾ ಸಭೆ ಈಗ ಮುಕ್ತಾಯವಾಗಿದೆ. ಪ್ರತ್ಯೇಕ ಧರ್ಮದ ಪ್ರಸ್ತಾವನೆಗೆ ವೀರಶೈವ ಅಂತ ಬಳಸದಂತೆ ಲಿಂಗಾಯತ ಮುಖಂಡರ ಸಭೆಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ. ವೀರಶೈವ ಪದ ಬಳಕೆಯಿಂದ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗೋದಿಲ್ಲ. ಪ್ರತ್ಯೇಕ ಧರ್ಮ ಸಿಗಬೇಕಂತಂದ್ರೆ ಹಿಂದೂ ಧರ್ಮಕ್ಕೆ ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ತಿಳಿಸಬೇಕು, ಆಗ ಮಾತ್ರ ಇದು ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸೋಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸೋಕೆ ನಿರ್ಧಾರವನ್ನ ಮಾಡಲಾಗಿದೆ. ಇಂದು ರಾತ್ರಿ 8 ಗಂಟೆಗೆ ಸಿಎಂ ಭೇಟಿಗೆ ಮಠಾಧೀಶರು ನಿರ್ಧಾರವನ್ನ ಮಾಡಿದ್ದಾರೆ. 20 ನಿಮಿಷಗಳ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದನ್ನ 10-20 ತಾಸುಗಳವರೆಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಹತ್ರ ಸಾಮಗ್ರಿ ಇದೆ. ನಾವು ಅದರ ಭಿನ್ನತೆಗಳನ್ನ ಸಮಗ್ರವಾಗಿ ಆ ಎಕ್ಸ್ಪರ್ಟ್ ಕೂಡ ಒದಗಿಸ್ತೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸೋಕೆ ಈಗ ಲಿಂಗಾಯತ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಎಂಬಿ ಪಾಟೀಲ್ ಹಾಗೂ ಒಂದಿಷ್ಟು ನಾಯಕರುಗಳು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಅವರು ನಿರ್ಧಾರವನ್ನ ಮಾಡಿದ್ದು ಲಿಂಗಾಯತ ಒಂದೇ ಪದವನ್ನ ಬಳಸಿ ಅನ್ನೋದಕ್ಕೆ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ವೀರಶೈವ ಅಂತ ಬಳಸದಿರಲು ಒಮ್ಮತದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿರಲು ಸಭೆಯಲ್ಲಿ ನಿರ್ಣಯವನ್ನ ಕೂಡ ಅಂಗೀಕಾರ ಮಾಡಿದ್ದಾರೆ. ವೀರಶೈವ ಬದಲು ಲಿಂಗಾಯತ ಮಹಾಸಭಾ ಹೆಸರು ಬದಲಿಗೆ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಇವತ್ತು 8 ಗಂಟೆಗೆ ಸಿಎಂ ಭೇಟಿಗೆ ಮಠಾಧೀಶರು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಬನ್ನಿ, ನನ್ನ ಸಹೋದ್ಯೋಗಿ ಗಿರೀಶ್ ಕವಚೂರು ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ವೀರಶೈವ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರ? ಅವ್ರು ಯಾವುದೇ ರೀತಿಯಾದಂತಹ ಇದಕ್ಕೆ ಪ್ರತಿರೋಧವನ್ನ ವ್ಯಕ್ತಪಡಿಸಲಿಲ್ವಾ? ಹೇಗೆ ಅರುಣ್, ಇಲ್ಲಿ ಈ ಒಂದು ಸಭೆ ಏನಿದೆ ಇದು ಲಿಂಗಾಯತ ಮುಖಂಡರು ಮತ್ತೆ ಲಿಂಗಾಯತ ಪ್ರಮುಖ ಮಠಾಧೀಶರು ಭಾಗವಹಿಸಿರುವಂತ ಒಂದು ಸಭೆ. ಒಂದು ಸಿಎಂ ಅವರು ಸೂಚನೆಯನ್ನ ಕೊಟ್ಟಿದ್ರು ಎಂಬಿ ಪಾಟೀಲ್ ಅವರಿಗೆ, ನಿಮ್ಮಲ್ಲಿ ವೀರಶೈವ ಮತ್ತು ಲಿಂಗಾಯತ ಅನ್ನುವಂಥ ಏನೋ ಒಂದು ಭಿನ್ನಾಭಿಪ್ರಾಯಗಳಿದೆ, ಅದನ್ನು ಸರಿಪಡಿಸ್ಕೊಂಡು ನನಗೆ ಪ್ರಸ್ತಾವನೆ ಕೊಡಲಿಕ್ಕೆ ನೀವು ಹೇಳಿ, ಸೂಚನೆ ಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಲಿಂಗಾಯತ ಮಠಾಧೀಶರ ಎಲ್ಲರ ಒಂದು ಸಭೆಯನ್ನು ಎಂಬಿ ಪಾಟೀಲ್ ಅವರು ಏರ್ಪಡಿಸಿದ್ರು. ಇದಕ್ಕೆ ಪ್ರಮುಖ ಸಚಿವರಾಗಿ ಶರಣಪ್ರಕಾಶ್ ಪಾಟೀಲ್ ಅವರು, ವಿನಯ್ ಕುಲಕರ್ಣಿ, ಜೊತೆಗೆ ಶಾಸಕರುಗಳು ಕೂಡ ಅಶೋಕ್ ಪಟ್ಟಣ್ ಅವರು ಕೂಡ ಭಾಗವಹಿಸಿದ್ರು. ಜೊತೆಗೆ ಬಸವರಾಜ ಹೊರಟ್ಟಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ವಿಶೇಷವಾಗಿ ತೋಂಟದಾರ್ಯ ಶ್ರೀಗಳು ಮತ್ತೆ ಮುರುಘಾ ಮಠದ ಶ್ರೀಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಸಾಕಷ್ಟು ಮಠಾಧೀಶರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಒಂದು ಒಮ್ಮತದ ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು, ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಪ್ರಸ್ತಾವನೆಯನ್ನು ಕೊಡಬೇಕು ಮತ್ತೆ ಅದು ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ಎರಡಕ್ಕೂ ಕೊಡಬೇಕು ಅನ್ನುವಂಥದ್ದು. ಮುಖ್ಯಮಂತ್ರಿಗಳು ಹೇಳಿರೋದು ವೀರಶೈವ ಮತ್ತು ಲಿಂಗಾಯತರನ್ನ ಎರಡೂ ಕೂಡ ನಿಮ್ಮ ಭೇದ ಭಾವವನ್ನ ಮರೆತು ಒಗ್ಗಟ್ಟಾಗಿ ಬನ್ನಿ ಅಥವಾ ಆ ನಿರ್ಣಯವನ್ನ ಕೈಗೊಳ್ಳಿ ಅಂತೇಳಿ. ಲಿಂಗಾಯತರಷ್ಟೇ ಕೂತ್ಕೊಂಡು ನಿರ್ಣಯವನ್ನ ಮಾಡಿದ್ರೆ ಅದು ಹೇಗೆ ಒಮ್ಮತದ ನಿರ್ಧಾರ ಆಗುತ್ತೆ? ವೀರಶೈವರನ್ನ ಸೇರಿಸಿಕೊಂಡು ಅಥವಾ ಬೇರೆ ಹೆಸರನ್ನ ನಾಮಕರಣವನ್ನ ಮಾಡಿಕೊಂಡು ಬೇರೆ ಧರ್ಮದ ಹೆಸರಿನಲ್ಲಿ ಹೋದ್ರೆ ಅದು ಒಮ್ಮತದ ನಿರ್ಣಯ ಅಂತ ಹೇಳ್ಬೋದು. ಒಬ್ಬರೇ ನಿರ್ಣಯವನ್ನ ಕೈಗೊಳ್ಳೋದಾದ್ರೆ ಅದು ನಿರ್ಣಯ ಆಗೋಕ್ ಸಾಧ್ಯ ಹೇಗಾಗುತ್ತೆ? ಅರುಣ್, ಏನಂದ್ರೆ ಇಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು ವೀರಶೈವ ಅನ್ನೋ ಪದ ಬಳಕೆಯಿಂದ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಈ ಸಭೆಯಲ್ಲಿ ವ್ಯಕ್ತ ಆಯಿತು. ಯಾಕಂದ್ರೆ ಈ ಹಿಂದೆ ವೀರಶೈವ ಮಹಾಸಭಾ 3 ಬಾರಿ ಈ ರೀತಿಯ ಒಂದು ಪ್ರಯತ್ನವನ್ನ ಮಾಡಿತ್ತು. ಕೇಂದ್ರ ಸರ್ಕಾರಕ್ಕೆ ಪ್ರತ್ಯೇಕ ಧರ್ಮಕ್ಕೆ ಪ್ರಸ್ತಾವನೆಯನ್ನು ಕಳಿಸಿತ್ತು. ಆದರೆ ಕೇಂದ್ರ ಸರ್ಕಾರ ಅದನ್ನ ರಿಜೆಕ್ಟ್ ಮಾಡಿದೆ ಅನ್ನುವಂಥ ಒಂದು ವಿಷಯ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಯಾಕೆಂದ್ರೆ ವೀರಶೈವ ಅನ್ನುವಂಥ ಒಂದು ಪದ ಏನಿದೆ ಅದು ಶೈವ ಪಂಥದೊಳಗೆ ಬರುತ್ತೆ, ಅದು ಹಿಂದೂ ಧರ್ಮದೊಳಗೆ ಬರುತ್ತೆ ಅನ್ನುವಂಥ ವಾದ ಲಿಂಗಾಯತ ಮಠಾಧೀಶರದ್ದು ಮತ್ತೆ ಜನಪ್ರತಿನಿಧಿಗಳದ್ದು. ಹೀಗಾಗಿ ಲಿಂಗಾಯತ ಅನ್ನುವಂಥ ಒಂದು ಪದವನ್ನೇ ಬಳಸಬೇಕು, ವೀರಶೈವ ಅನ್ನೋ ಪದವನ್ನ ಬಳಸಬಾರ್ದು.
ಆದರೆ ವೀರಶೈವರ ಆಚರಣೆಗಳು ಮತ್ತು ಲಿಂಗಾಯತರ ಆಚರಣೆಗಳು ಒಂದೇ ಥರವಾಗಿದೆ. ಹಾಗಾಗಿ ವೀರಶೈವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನೋಂಥ ನಿರ್ಣಯವನ್ನ ಈ ಒಂದು ಸಭೆಯಲ್ಲಿ ತೆಗೆದುಕೊಂಡಿರುವಂಥದ್ದು. ಈಗ ವೀರಶೈವ ಮಹಾಸಭೆಗೆ ವಾಸ್ತವ ಗೊತ್ತಿದೆ, ಅವರು ರಾಜಕೀಯ ಮಾಡಬಾರ್ದು, ವೀರಶೈವರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳೋಣ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಪ್ರಸ್ತಾವನೆ ಕೊಡೋಣ ಅನ್ನುವಂಥ ಒಂದು ನಿರ್ಣಯವನ್ನ ಈ ಸಭೆ ಮಾಡಿರುವಂಥದ್ದು. ಈ ಸಭೆಗೆ ವೀರಶೈವ ಮಹಾಸಭಾದಿಂದ ಪ್ರಮುಖ ನಾಯಕರು ಯಾರು ಭಾಗವಹಿಸಿರಲಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರಾಗಿರ್ಬೋದು, ಸಚಿವ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಅವ್ರು ಯಾರು ಕೂಡ ಈ ಸಭೆಗೆ ಬಂದಿರಲಿಲ್ಲ. ಆದರೆ ಅಲ್ಲಂ ವೀರಭದ್ರಪ್ಪ ಅವರು ಈ ಒಂದು ಸಭೆಗೆ ಬಂದಿದ್ರು. ಅವರು ವೀರಶೈವ ಮಹಾಸಭಾದ ಸದಸ್ಯರು. ಅಲ್ಲಂ ವೀರಭದ್ರಪ್ಪ ಅವರು ಕೂಡ ರಾಜಕೀಯವಾಗಿ KPCC ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವರು ಈ ಸಭೆಗೆ ಬಂದಿದ್ರು. ಅವರು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಒಂದು ನಿರ್ಣಯ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿರುವಂಥದ್ದು. ಅರುಣ್, ಆದ್ರೆ ಗಿರೀಶ್, ಈಗ ಲಿಂಗಾಯತರು ಒಮ್ಮತದ ನಿರ್ಧಾರವನ್ನ ಕೈಗೊಳ್ತಾರೆ, ಇನ್ನೊಂದು ಕಡೆ ವೀರಶೈವ ಮುಖಂಡರು ಕೂಡ ಒಂದು ಸಭೆಯನ್ನ ಮಾಡ್ತಾರೆ, ಅವರು ಕೂಡ ಒಮ್ಮತದ ನಿರ್ಧಾರವನ್ನ ಕೈಗೊಳ್ತಾರೆ. ಅಲ್ಲಿ ಹೇಳೋದು ಅವರು ವೀರಶೈವ ಧರ್ಮ ಅಂತ ಹೇಳಿ. ಇದು ಇಕ್ಕಟ್ಟಿಗೆ ಸಿಲುಕೋಕ್ ಮುಂದಾಗ್ತಾ ಇರೋದು ಸರ್ಕಾರನೇ ಅಂತ ಕಾಣಿಸ್ತಾ ಇದೆ ಎರಡರ ಮಧ್ಯದಲ್ಲೂ ಕೂಡ. ಖಂಡಿತ ಅರುಣ್, ಸಿದ್ದರಾಮಯ್ಯ ಅವರು ಈ ಒಂದು ಬಾಣ ಏನು ಬಿಟ್ಟಿದ್ರು ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದು ಈ ವಿಷಯವನ್ನ ಇಟ್ಕೊಂಡು, ಲಿಂಗಾಯತ ಪ್ರತ್ಯೇಕ ಧರ್ಮದ ಒಂದು ಧರ್ಮ ರಾಜಕಾರಣದ ವಿಷಯವನ್ನು ಇಟ್ಕೊಂಡು ಬಿಜೆಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತ ಮುಂದಾಗಿದ್ರು. ಆದರೆ ಈಗ ವೀರಶೈವ ಮತ್ತು ಲಿಂಗಾಯತರ ನಡುವೆ ಏನು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ, ಇದನ್ನ ಖರೀದೂಗಿಸದೆ ಸಿಎಂಗೆ ಒಂದು ರೀತಿಯ ಸಾಹಸ ಆಗಿದೆ. ಇವತ್ತು MB ಪಾಟೀಲ್ ಅವರು ಮತ್ತೆ ಎಲ್ಲ ಮಠಾಧೀಶರು ಸಿಎಂಗೆ ಬಳಿ ತೆರಳಿ, ಅಲ್ಲಿ ನಿಯೋಗ ತೆರಳಿ ಒಂದು ಪ್ರಸ್ತಾವನೆಯನ್ನ ಕೊಡ್ತಾರೆ. ಯಾಕೆಂದ್ರೆ ಈ ಮೊದಲು ವೀರಶೈವ ಮಹಾಸಭಾ ಒಂದು ದೊಡ್ಡ ಸಭೆಯನ್ನ ಮಾಡಿ ಸಿಎಂಗೆ ಪ್ರಸ್ತಾವನೆಯನ್ನ ಕೊಟ್ಟಿದ್ದು, ಅಲ್ಲಿಂದ ಇದು ಶುರುವಾಗಿತ್ತು ಇತ್ತೀಚೆಗೆ. ಆದ್ರೆ ಈಗ ಲಿಂಗಾಯತರ ಪರವಾಗಿ ಮಠಾಧೀಶರು ಮತ್ತೆ MB ಪಾಟೀಲ್ ಅವರು ಇವತ್ತು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಪ್ರಸ್ತಾವನೆಯನ್ನ ಕೊಡ್ತಾರೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನ ಕೊಡ್ತಾರೆ. ಮತ್ತೆ ಇವರ ವಾದ ಏನು ಅಂದ್ರೆ, ಇದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರ ಇಲ್ಲ, ರಾಜ್ಯ ಸರ್ಕಾರಕ್ಕೂ ಕೂಡ ಪ್ರತ್ಯೇಕ ಧರ್ಮ ಘೋಷಣೆ ಮಾಡುವಂಥ ಅಧಿಕಾರ ಇದೆ, ಅಲ್ಪಸಂಖ್ಯಾತರ ಮಾನ್ಯತೆ ಕೊಡುವಂಥ ಅಧಿಕಾರ ಇದೆ. ಅದು ಅಲ್ಪಸಂಖ್ಯಾತ ಆಯೋಗದ ವರದಿಯ ಮೇಲೆ ಆ ಒಂದು ನಿರ್ಣಯವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಬಹುದು ಅನ್ನುವಂಥ ಒಂದು ವಾದವನ್ನ ಈ ಒಂದು ಸಭೆಯಲ್ಲಿ ಮಂಡಿಸಲಾಯಿತು. ಹೀಗಾಗಿ ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಪ್ರಸ್ತಾವನೆಯನ್ನ ಈ ಒಂದು ನಿಯೋಗ ಕೊಡಲಿದೆ. ಅರುಣ್, ಅಂದ್ರೆ ವೀರಶೈವ ಮುಖಂಡರು ಏನ್ ಸುಮ್ಮನೆ ಕೂತ್ಕೊಳ್ತಾರ ಗಿರೀಶ್? ಅವರು ಕೂಡ ಒಂದು ಸಭೆಯನ್ನ ಮಾಡಿ ಅವರು ಕೂಡ ಒಂದು ಮನವಿಯನ್ನ ಕೊಡೋಕ್ಕೂ ಕೂಡ ಮುಂದಾಗ್ತಾರೆ, ಪ್ರಸ್ತಾವನೆಯನ್ನ ಸಲ್ಲಿಸೋಕೆ ಅಲ್ವಾ? ಅರುಣ್, ಖಂಡಿತ ಇದು ಯಾವ ರೀತಿ ಮುಂದೆ ಹೋಗುತ್ತೆ ನಾವು ಕಾದ್ ನೋಡ್ಬೇಕು. ಯಾಕಂದ್ರೆ ವೀರಶೈವ ಮಹಾಸಭಾ ಒಂದ್ ಹೇಳುತ್ತೆ, ಲಿಂಗಾಯತರು ಮಠಾಧೀಶಗಳು ಒಂದೇ ಹೇಳ್ತಾರೆ. ಆದ್ರೆ ಇಬ್ಬರ ಆಚರಣೆಗಳು ಒಂದೇ. ಜನಸಾಮಾನ್ಯರ ಮಟ್ಟಕ್ಕೆ ನೀವು ಹೋದ್ರೆ ಅವರಲ್ಲಿ ಈ ಭೇದ ಭಾವ ಇಲ್ಲ. ಆದ್ರೆ ಮೇಲ್ಮಟ್ಟದಲ್ಲಿ ನಾಯಕರ ಮಟ್ಟದಲ್ಲಿ ಈ ಭೇದ ಭಾವ ಕಂಡು ಬರ್ತಾ ಇದೆ. ಆದ್ರೆ ವೀರಶೈವ ಮಹಾಸಭಾದವರೇ ಪ್ರತ್ಯೇಕ ಒಂದು ಪ್ರಸ್ತಾವನೆ ಕೊಡ್ಬೋದು, ಲಿಂಗಾಯತರು ಕೂಡ ಒಂದು ಪ್ರಸ್ತಾವನೆಯನ್ನ ಕೊಡ್ಬೋದು. ಯಾವುದನ್ನ ಪರಿಗಣಿಸ್ತಾರೆ ಅನ್ನೋದು ಕುತೂಹಲ ಉಂಟಾಗುತ್ತೆ. ಯಾಕಂದ್ರೆ ಈಗಾಗಲೇ ವೀರಶೈವ ಮಹಾಸಭಾ 3 ಬಾರಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಟ್ಟಿತ್ತು, ಅದು ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು. ಮತ್ತೆ ಕೆಲವೊಂದಿಷ್ಟು ಮಠಾಧೀಶರು ಕೂಡ ಹೈಕೋರ್ಟ್ಗಳಲ್ಲಿ ರಿಟ್ ಅನ್ನ ಹಾಕಿದ್ರು, ಅದ್ಯಾವುದು ಕೂಡ ಅದನ್ನ ಸ್ವೀಕರಿಸಿಲ್ಲ, ಅದು ತಿರಸ್ಕಾರ ಆಯಿತು ಅನ್ನುವಂಥ ಒಂದಿಷ್ಟು ವಾದಗಳು ಕೂಡ ಇದೆ. ಸೊ ಈಗ ಲಿಂಗಾಯತರು ಕೊಡುವಂತ ಪ್ರಸ್ತಾವನೆಗೆ ಮಾನ್ಯತೆ ಸಿಗುತ್ತಾ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಲಿಂಗಾಯತರ ವಾದ ಏನು ಅಂದ್ರೆ, ಅಂತ ಅನ್ನುವಂಥದ್ದು, ನಾವು ಶಿವನ ಆರಾಧಕರಾದ್ರೂ ಕೂಡ ಅದು ಬಸವಣ್ಣನ ಒಂದು ವಚನವನ್ನು ಅವರು ಉದಾಹರಿಸ್ತಾರೆ. ಜಗದಗಲ ಅಗದಗಲ ಅನ್ನುವಂಥ ಒಂದು ಬಸವಣ್ಣನವರ ವಚನವನ್ನು ಉದಾಹರಿಸ್ತಾರೆ. ನಮ್ಮ ಆತ್ಮಲಿಂಗ ಏನಿದೆ ಅದನ್ನ ನಾವು ಪೂಜೆ ಮಾಡ್ತೀವಿ. ನಾವು ಹಿಂದೂ ಸಂಪ್ರದಾಯದ ರೀತಿ ನಮ್ಮ ಆಚರಣೆಗಳಿಲ್ಲ ಅನ್ನುವಂಥದ್ದು ಲಿಂಗಾಯತರ ವಾದ. ಹೀಗಾಗಿ ಈ ವಾದವನ್ನ ಮುಂದಿಟ್ಕೊಂಡು ಹೋದ್ರೆ ಅವರಿಗೆ ಅಲ್ಪಸಂಖ್ಯಾತ ಇದು ಸ್ವತಂತ್ರ ಧರ್ಮದ ಸ್ಥಾನ ಸಿಗ್ಬೋದು, ಮತ್ತೆ ಮುಂದೆ ಅಲ್ಪಸಂಖ್ಯಾತರ ಒಂದು ಅವಕಾಶ ಕೂಡ ಒಂದು ಲಾಭ ಕೂಡ ಪಡಿಬಹುದು ಅನ್ನುವಂಥದ್ದು ಒಂದು ಚಿಂತನೆ. ಅರುಣ್, ಓಕೆ, ಸರ್ಕಾರದಿಂದ ಅಂದ್ರೆ MB ಪಾಟೀಲ್ ಅವರು ಸೇರಿದಂತೆ ಮತ್ಯಾವ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ರು ಗಿರೀಶ್? ಅರುಣ್, ಈ ಒಂದು ಸಭೆಯಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರು ಸಚಿವರು ಅವರು ಕೂಡ ಭಾಗವಹಿಸಿದ್ರು, ಜೊತೆಗೆ ವಿನಯ್ ಕುಲಕರ್ಣಿ ಅವರು ಸಚಿವರು ಅವರು ಕೂಡ ಭಾಗವಹಿಸಿದ್ರು, MB ಪಾಟೀಲ್ ಅವರು ಕೂಡ ಭಾಗವಹಿಸಿದ್ದಾರೆ. ಮತ್ತೆ ಮಾಜಿ ಸಚಿವರಂತ ಬಸವರಾಜ ಹೊರಟ್ಟಿ ಅವರು ಇದ್ರು, ಅಶೋಕ್ ಪಟ್ಟಣ್ ಶಾಸಕರಿದ್ರು, ಸುಮಾರು ಕಾಶಪ್ಪನವರು ಶಾಸಕರಿದ್ರು, ತುಂಬಾ ಜನ ಶಾಸಕರು, ಮುಖಂಡರು, ಸಚಿವರುಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ವೀರಶೈವ ಮಹಾಸಭಾಗೆ ವಿರುದ್ಧವಾಗಿ ಒಂದು ಲಿಂಗಾಯತ ಮಹಾಸಭಾವನ್ನು ಹುಟ್ಟಾಕೋದ್ರ ಬಗ್ಗೆನೂ ಕೂಡ ಈ ಒಂದು ಸಭೆಯಲ್ಲಿ ಪ್ರಸ್ತಾಪ ಆಯಿತು. ಪಂಚಮಸಾಲೆ ಪೀಠಾಧ್ಯಕ್ಷರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು.
ಮತ್ತೊಂದು ಸ್ವಾಮೀಜಿಯವರು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೇನು ಅಂದರೆ ವೀರಶೈವ ಮಹಾಸಭಾಗೆ ವಿರುದ್ಧವಾಗಿ ಹುಟ್ಟಾಕೋದ್ರ ಬದಲು ವೀರಶೈವ ಅನ್ನೋ ಪದ ತೆಗೆದು ಅದನ್ನೇ ಲಿಂಗಾಯತ ಮಹಾಸಭಾ ಮಾಡೋಣವಾ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ವ್ಯಕ್ತ ಆಯಿತು. ಇಲ್ಲಿ ಸಮಸ್ಯೆ ಆಗಿರುವಂಥದ್ದು ವೀರಶೈವ ಅನ್ನೋ ಪದಕ್ಕೆ ಮಾತ್ರ. ವೀರಶೈವ ಪದ ಇದ್ರೆ ನಮಗೆ ಪ್ರತ್ಯೇಕ ಧರ್ಮ ಸಿಗೋದಿಲ್ಲ. ಹೀಗಾಗಿ ಚಿತ್ರದುರ್ಗದ ಮುರುಘಾ ಶ್ರೀಗಳು ಒಂದು ಸಲಹೆಯನ್ನ ಕೊಟ್ಟಿದ್ರು. ಅಭಿಪ್ರಾಯ ಚಿತ್ರದುರ್ಗದ ಮುರುಘಾ ಶ್ರೀಗಳು ಒಂದು ಸಲಹೆಯನ್ನ ಕೊಟ್ಟಿದ್ರು. ಲಿಂಗಾಯತನೂ ಬೇಡ, ವೀರಶೈವ ಲಿಂಗಾಯತ ಧರ್ಮನೂ ಬೇಡ, ಬಸವ ಧರ್ಮ ಅಂತ ಇಟ್ಬಿಟ್ರೆ ಚೆನ್ನಾಗಿರತ್ತೆ. ಇವು ಯಾವ ಗೊಂದಲಗಳಿರಲ್ಲ, ಅದರ ಅಡಿಯಲ್ಲಿ ಲಿಂಗಾಯತ ವೀರಶೈವ ಬಂದ್ರೆ ಬರವಲ್ತೋ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಿಲ್ಲ? ಇದನ್ನ ಯಾಕೆ ಆ ರೀತಿಯ ಆ ಮಟ್ಟಕ್ಕೆ ಚರ್ಚೆಯನ್ನ ತೆಗೆದುಕೊಳ್ತಾ ಇಲ್ಲ ಗಿರೀಶ್? ಅರುಣ್, ಈಗ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಮತ್ತೆ ಅಲ್ಪಸಂಖ್ಯಾತರ ಒಂದು ಲಾಭ ಪಡಲಿಕ್ಕೆ ಸಾಕಷ್ಟು ದಾಖಲೆಗಳು ಬೇಕು. ಬಸವ ಧರ್ಮ ಅಂತ ಯಾವುದು ದಾಖಲೆಗಳಿಲ್ಲ. ಈಗ ಬಹುತೇಕ ಏನು ಜನಗಣತಿಗಳಲ್ಲಿ ಯಾವುದು ಎಂಟ್ರಿ ಆಗಿರುತ್ತೆ, ಹಿಂದೂ ಲಿಂಗಾಯತ ಅಂತ ಎಂಟ್ರಿ ಆಗಿದೆ. ಬಹುತೇಕ ಜನಗಣತಿಗಳಲ್ಲಿ ಹಿಂದೂ ಲಿಂಗಾಯತ ಅಂತ ಎಂಟ್ರಿ ಆಗಿದೆ. ಅಲ್ಲೆಲ್ಲೂ ಕೂಡ ವೀರಶೈವ ಅಂತಲೂ ಕೂಡ ದಾಖಲಾಗಿಲ್ಲ. ಹೀಗಾಗಿ ಜನಸಂಖ್ಯೆಯ ಆಧಾರದ ಮೇಲೆ ಮುಂದೆ ಅವರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗುವಂಥದ್ದು. ನಮ್ಮ ಜನಗಣತಿ ಎಷ್ಟು ಬರುತ್ತೆ ನಮ್ಮ ರಾಜ್ಯದಲ್ಲಿ, ಮತ್ತೆ ಮಹಾರಾಷ್ಟ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಅಲ್ಲೂ ಕೂಡ ಲಿಂಗಾಯತಿಸಿದ್ರೆ ಅಲ್ಲಿ ಸೆನ್ಸೆಕ್ಸ್ ಅದೆಲ್ಲವನ್ನೂ ಕೂಡ ಪರಿಗಣಿಸ್ತಾರೆ. ಸೊ ದಾಖಲಾತಿಗಳನ್ನ ಇಟ್ಟು ಇವರು ಪ್ರತ್ಯೇಕ ಧರ್ಮಕ್ಕೆ ಪ್ರಸ್ತಾವನೆಯನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಹಿಂದೂ ಲಿಂಗಾಯತ ಅಂತ ಇರೋದ್ರಿಂದ ಲಿಂಗಾಯತ ಅಂತಾನೆ ಪ್ರಸ್ತಾವನೆಯನ್ನು ಕೊಡುವಂತ ಸಾಧ್ಯತೆನೇ ಹೆಚ್ಚು. ಅರುಣ್, ಓಕೆ ಗಿರೀಶ್, ಇದು ಇಲ್ಲಿಗೆ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡ್ರೆ ಲಿಂಗಾಯತ ಧರ್ಮದವರು ಮಾತ್ರ ಆ ನಿರ್ಣಯವನ್ನು ಕೈಗೊಳ್ತಾರೆ. ಇನ್ನು ವೀರಶೈವ ಮುಖಂಡರು ಕೂಡ ಸಭೆ ಮಾಡಿ ಅವರಿನ್ಯಾವುದು ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿಗಳು ಸಲ್ಲಿಸ್ತಾರೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇದು ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಕಾಣುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಕೌಚೂರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಸವಣ್ಣನ ತತ್ವದಲ್ಲಿ ನಂಬಿಕೆ ಇಟ್ಟಂತವರು ನಾವು. ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಲೇಬೇಕು. ಬಸವಣ್ಣನ ತತ್ವ ನಂಬದವರು ಲಿಂಗಾಯತರ ಅನ್ನೋ ಪ್ರಶ್ನೆ ಮಾಡಬೇಕು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವಾಗಿ ನಡೆದಂತಹ ಸಭೆ ಬಳಿಕ ಬೇಲಿ ಮಠದ ಸ್ವಾಮೀಜಿಗಳು ನಮ್ಮ ಪ್ರತಿನಿಧಿ ಶ್ರೀನಿವಾಸರಾವ್ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡೋಣ. ಶ್ರೀ ಗುರು ಬಸವಲಿಂಗ ಕಾಯಕವೇ ನಿರ್ಧಾರವನ್ನು ಮಾಡಲಿಕ್ಕೆ ನಾವೆಲ್ಲ ಗಟ್ಟಿಯಾಗಿದ್ದುಕೊಂಡು ಬಸವಣ್ಣವರೇ ಎಲ್ಲರನ್ನೂ ಬಸವಣ್ಣವರ ಸಮುದ್ರ ಚರ್ಚೆ ಮಾಧ್ಯಮದಲ್ಲಿ ಬರ್ತಾವ ಪರ ವಿರೋಧ ಎಲ್ಲ ಅವಕ್ಕೆ ಯಾವತ್ತೂ ನಾವು ನಮಗಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಮಾಡಿರ್ತೀವಿ. ಬೆಳಗ್ಗೆಯಿಂದ ನಡೆದಂತಹ ಸಭೆ ಮುಕ್ತವಾಗಿದೆ. ನಮ್ಮ ಜೊತೆಗೆ ಬೇಲಿ ಮಠದ ಸ್ವಾಮಿಗಳಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಸತತ ಬೆಳಗ್ಗೆಯಿಂದ ಸಭೆಯನ್ನ ಮಾಡಿದ್ರಿ, ಯಾವ ನಿರ್ಧಾರಕ್ಕೆ ಈ ಸಭೆ ಬಂದಿದೆ ಸರ್? ಅಲ್ಲ, ಏನಿಲ್ಲ, ಬಸವಣ್ಣ ಜನಸಾಮಾನ್ಯರ ವಿದ್ದ ಜನಗಳ ಆತ್ಮವಿಶ್ವಾಸವನ್ನ ಆತ್ಮಗೌರವವನ್ನ ಎತ್ತರಿಸುವಂತ ಕೆಲಸ ಮಾಡಿದ ಬಸವಣ್ಣ. ದನಿ ಇಲ್ಲದವರಿಗೆ ದನಿಯಾದ, ಆ ದನಿ ಇಲ್ಲದವರಿಗೆ ದನಿಯಾಗಬೇಕಾದಂಥ ಧರ್ಮ ಕೇವಲ ಒಂದು ನಮ್ಮ ಪುರಾಣ ಪ್ರಸಿದ್ಧವಾಗಿರುವಂಥ ವ್ಯವಸ್ಥೆಗಳ ಜೊತೆಯಲ್ಲಿ ಅದು ತಗ್ಗಿ ಬಗ್ಗಿ ಹೋಗುವಂಥದ್ದು ಬಸವ ಪ್ರಜ್ಞೆಗೆ ಮಾಡ್ತಕ್ಕಂಥ ಅವಮಾನ. ಈ ದೃಷ್ಟಿಯಿಂದ ಕಾಯಕ ಮತ್ತು ದಾಸೋಹ, ಅರಿವು, ಆಚಾರ ಇವುಗಳನ್ನು ಮೂಲವಾಗಿ ಇಟ್ಟುಕೊಂಡಂಥ ಮತ್ತು ಸಕಲ ಜೀವಾವಳಿಗೆ ಲೇಸ ಬಯಸುವ ಕಲ್ಯಾಣದ ಶರಣರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಒಂದು ತೀರ್ಮಾನವನ್ನು ನಾವು ಮಾಡಿ. ಸರ್, ಹಾಗಾದ್ರೆ ಈಗ ನಿಮ್ಮ ಹೇಳಿಕೆ ನೋಡಿದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗ್ಬೇಕು ಅನ್ನೋ ಸ್ಟ್ಯಾಂಡಲ್ಲಿ ಅಲ್ಲೇ ಇದ್ದೀರ? ಅಲ್ಲ, ಇನ್ನೊಂದು ಪ್ರತ್ಯೇಕ ಧರ್ಮ, ಆ ಧರ್ಮ, ಈ ಧರ್ಮ, ಇನ್ನೊಂದು ಧರ್ಮ ಅಂತ ಏನಿಲ್ಲ. ಲಿಂಗಾಯತ ಧರ್ಮ ಯಾಕೆ ಅಂತ ಹೇಳಿದ್ರೆ ಅದು ಸಕಲ ಜೀವಾವಳಿಗೆ ಲೇಸ ಬಯಸುವ ವಿಚಾರ. ಸಕಲ ಜೀವಾವಳಿ ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರೂ ಸೇರ್ತಾರೆ. ಗೊಂದಲ ಇರುವಂತದ್ದು ಸ್ವಾಮೀಜಿ, ವೀರಶೈವರು ಲಿಂಗಾಯತರನ್ನಂತದ್ದು ಈಗ ಗೊಂದಲ. ಏನ್ ಮಾಡ್ಬೇಕು ಅಲ್ಲ, ಒಂದು ಹೇಳ್ತೀನಿ, ಯಾರನ್ನ ಏನೂ ಮಾಡ್ಬೇಕಾದಿಲ್ಲ, ಗೊಂದಲ ಯಾರಿಗೂ ಇಲ್ಲ. ಯಾಕೆ ಅಂತಂದ್ರೆ ಕಾಯಕ ಮತ್ತು ದಾಸೋಹವನ್ನ ಬಿಟ್ಟು ನಿಮ್ಮ ದುಡಿಮೆಯನ್ನ ನಾವು ತೆಗೆದುಕೊಂಡು ಆರಾಮಾಗಿ ಇರ್ತೀವಿ ಅಂತ ಅನ್ನೋಂಥವ್ರು ಇರ್ತಾರೆ. ನಾವು ದುಡಿದು ನಮ್ಮ ಸ್ವಂತ ಬಲದ ಮೇಲೆ ನಾವು ಬದುಕ್ತೀವಿ ಅಂತ ಅನ್ನೋಂಥ ಜನನೂ ಇರ್ತಾರೆ. ಅವ್ರ ಪ್ರಶ್ನೆ ನಮ್ಮದಲ್ಲ. ನಮ್ಮ ಕಾಯಕ, ನಮ್ಮ ದಾಸೋಹ, ನಮ್ಮ ಅರಿವು, ನಮ್ಮ ಆಚಾರ, ಸಕಲ ಜೀವಾವಳಿಗೆ ಲೇಸ ಬಯಸುವ ನಮ್ಮ ಆಲೋಚನೆ, ಇದನ್ನ ಇಟ್ಕೊಂಡು ನಾವು ಹೋಗೋದಷ್ಟೇ. ಒಂದ್ ವೇಳೆ ಈಗ ವೀರಶೈವರು ನಾವು ನಿಮ್ ಜೊತೆ ಬರ್ತೀವಿ ಅನ್ನೋದು ಅಥವಾ ಅವರನ್ನ ಮನವೊಲಿಸುವಂತ ಕೆಲಸ ಏನಾದ್ರು ಆಗ್ಬೇಕು ಸಭೆಯಲ್ಲಿ ಆಯ್ತಾ? ಒಂದ್ ಹೇಳ್ತೀನಿ, ಮನವೊಲಿಸುವಂತ ಪ್ರಶ್ನೆ ಅಲ್ಲ. ಯಾರು ಬಸವಣ್ಣನವರಲ್ಲಿ ನಿಷ್ಠೆಯನ್ನು ಇಡ್ತಾರೆ, ಕಾಯಕದಲ್ಲಿ, ದಾಸೋಹದಲ್ಲಿ, ಅರಿವಿನಲ್ಲಿ, ಆಚಾರದಲ್ಲಿ ಯಾರು ಸಂಪೂರ್ಣವಾಗಿ ನಮ್ಮ ಜೊತೆಯಲ್ಲಿ ಬರ್ತಾರೆ, ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನೂ ಸ್ವೀಕಾರ ಮಾಡುವಂತ ವ್ಯವಸ್ಥೆ ನಮ್ಮದಿದೆ. ಯಾಕೆ ಅಂತ ಹೇಳಿದ್ರೆ ಅಪ್ಪ ಬಸವಣ್ಣನವರು
ನಮಗೆ ಹೇಳಿಕೊಟ್ಟಿದ್ದು ಒಂದು ಮಾತು ಏನು ಅಂತಂದ್ರೆ, ವರ್ಣಾನಾಂ ಬ್ರಾಹ್ಮಣೋ ಗುರು ಎನ್ನುವುದು ಹುಸಿ, ವರ್ಣಾನಾಂ ಗುರು ನಮ್ಮ ಕೂಡಲ ಸಂಗನ ಶರಣರು. ಅದರ ಅರ್ಥ ಏನು? ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯ ನಿಮಗಿಂತ ದೊಡ್ಡವನು ಅಂತ ಹೇಳಿ ಸಾಮಾನ್ಯವಾದಂಥ ವ್ಯಕ್ತಿಯನ್ನ ದೇವರಿಗಿಂತ ದೊಡ್ಡವನು ಮಾಡಿದಂಥ ಬಸವಣ್ಣವರು. ನಾವು ಎಲ್ಲರನ್ನೂ ದೊಡ್ಡವ್ರನ್ನ ನೋಡ್ಲಿಕ್ಕೆ ಇಷ್ಟಪಡ್ತೇವೆ, ಅರಿವು ಆಚಾರದ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬಂದಾಗ. ಕೊನೆಯದಾಗಿದೆ ಸ್ವಾಮೀಜಿ, ಅಂತಿಮ ನಿರ್ಧಾರ ಏನು ಏನು ಅದನ್ನ ನೀವು ಅಲ್ಲಿ ಹೋಗಿ, ಸಭೆಯಿಂದ ಬಂದಿದ್ದೀರಾ ಅದಕ್ಕೆ ಹೇಳ್ತೀನಿ. ಇಲ್ಲ ಅದ್ರ ಬಗ್ಗೆ ನೀವು ಅಲ್ಲಿ ಹೋಗಿ ಅದ್ರ ಬಗ್ಗೆ ಸಂಪೂರ್ಣವಾಗಿರುವಂತ ನಿರ್ಣಯವನ್ನ, ಲಿಂಗಾಯತ ಧರ್ಮ ಆಗ್ಬೇಕು ಅನ್ನೋ ಅಲ್ಲ, ನಾವು ನಮ್ಮ ಅಭಿಪ್ರಾಯವನ್ನು ಹೇಳಿದ್ದೇವೆ, ನಿರ್ಣಯವನ್ನ ಅಲ್ಲಿ ಕೊಟ್ಟಿದ್ದೇವೆ. ನಿರ್ಣಯ ಅಲ್ಲ ನಾವು ಸಾಗಬೇಕು ಶಾಸ್ತ್ರೋಕ್ತವಾಗಿ, ನಾವಿಲ್ಲಿ ಹೇಳಬಾರ್ದು. ಇದಿಷ್ಟು ಬೇಲಿ ಮಠದ ಶ್ರೀಗಳು ಹೇಳುವಂತದ್ದು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಕೊನೆಗೂ ಕೂಡ ಲಿಂಗಾಯತ ಧರ್ಮ ಮಾತ್ರ ಆಗಬೇಕು, ಅದು ಲಿಂಗಾಯತ ಪ್ರತ್ಯೇಕ ಧರ್ಮ ಅಲ್ಲ, ಲಿಂಗಾಯತ ಧರ್ಮ ಅಷ್ಟೇ ಅನ್ನೋದನ್ನ ಬೇಲಿಮಠ ಶ್ರೀಗಳು ಹೇಳ್ತಾ ಇದ್ದಂತಹ ಮಾತು. ಜೊತೆಗೆ ನಮ್ಮ ಅಭಿಪ್ರಾಯಗಳನ್ನ ಕೊಟ್ಟಿದ್ದೀವಿ, ಸಭೆ ಅದರ ನಿರ್ಣಯವನ್ನ ಕೈಗೊಳ್ಳುತ್ತೆ ಅನ್ನೋ ಮಾತನ್ನ ಶ್ರೀಗಳು ಹೇಳಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮದ ವಿಚಾರದಲ್ಲಿ ಸರ್ಕಾರದ ನಿಲುವು ಯಾವುದೂ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದಂಥ ಅವರು, ವೀರಶೈವ ಲಿಂಗಾಯತ ಧರ್ಮ ಸಂಘರ್ಷವನ್ನ ನಾನು ಹುಟ್ಟಾಕಿದ್ದು ಎಂದು ಬಿಂಬಿಸಲಾಗ್ತಾ ಇದೆ. ಇದರಲ್ಲಿ ನನ್ನ ಪಾತ್ರ ಇಲ್ಲ. ವೀರಶೈವ ಮಹಾಸಭಾದವರು ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಎಲ್ಲರೂ ಒಗ್ಗಟ್ಟಾಗಿ ಮನವಿಯನ್ನ ಸಲ್ಲಿಸಿದರೆ ಪರಿಶೀಲಿಸುವುದಾಗಿ ಹೇಳಿದ್ದೆ ಅಷ್ಟೇ ಅಂತ ಹೇಳಿದ್ದಾರೆ. ಏನಾಗಿದೆ, ತಪ್ಪು ಕಲ್ಪನೆ ಆಗ್ಬಿಡದೆ. ನಾನು ಇದನ್ನು ಹುಟ್ಟಾಕಿದೆ ಅನ್ನೋ ಥರ ಅಭಿಪ್ರಾಯ ಆಗ್ತಾ ಇದೆ. ನೋಡಿ, ನನಗೆ ವೀರಶೈವ ಮಹಾಸಭಾದವರು ಒಂದು ಅಭಿನಂದನೆ ಇಟ್ಕೊಂಡಿದ್ದರು. ಅಲ್ಲಿ ಅವರು ಒಂದು ಮನವಿ ಮಾಡಿದ್ರು, ನಮಗೆ ಸ್ವತಂತ್ರ ಧರ್ಮ ಮಾಡಿಕೊಡ್ಬೇಕು, ನೀವು ಶಿಫಾರಸು ಮಾಡಬೇಕು ಕೇಂದ್ರಕ್ಕೆ ಅಂತ. ನಾನು ಹೇಳಿದೆ, ನೀವೆಲ್ಲ ಒಟ್ಟಾಗಿ ಕೊಡ್ರಿ, ನಾವು ಸರ್ಕಾರ ಅದನ್ನು ಪರಿಶೀಲನೆ ಮಾಡಿ ಶಿಫಾರಸು ಮಾಡ್ತೀವಿ ಅಂತ ಹೇಳಿದೆ. ವಾಟ್ ಈಸ್ ರಾಂಗ್ ಇನ್ ದಟ್? ಅದ್ರ ಜೊತೆಗೆ ಮತ್ತೆ ಮಹಾದೇವಿ ಆಯಮ್ಮನು ಒಂದು ಪತ್ರ ಬರೆದರು. ಆಮೇಲೆ ಶ್ಯಾಮನೂರು ಶಿವಶಂಕರಪ್ಪ, ಅಖಿಲ ಭಾರತ ವೀರಶೈವ ಮಹಾಸಭಾದವರು ಎಲ್ಲ ಒಟ್ಟಾಗಿ ಬರ್ರಿ ಅಂತ ಹೇಳಿದೆ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ತಲೆ ಹಾಕೋದಿಲ್ಲ, ನನಗೂ ಈ ವಿಚಾರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಮಾಜಿ ಪ್ರಧಾನಮಂತ್ರಿ ಆದಂತಹ ಎಚ್.ಡಿ. ದೇವೇಗೌಡರು ದೆಹಲಿಯಲ್ಲಿ ಕೊಟ್ಟಂತಹ ಹೇಳಿಕೆ ಇದು. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ನಾನು ತಲೆ ಹಾಕೋಕ್ ಹೋಗೋದಿಲ್ಲ, ನನಗೂ ಈ ವಿಚಾರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಧರ್ಮ ಒಡೆಯೋದು ಯಾಕೆ ಬೇಕು, ಆ ಧರ್ಮದವರೇ ಸೇರಿ ತೀರ್ಮಾನವನ್ನ ಮಾಡಲಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ನಾನು ಅದರಲ್ಲಿ ಭಾಗಿಯಾಗೋದಿಲ್ಲ ಸರ್. ನಾನು ಹೇಳಿದ್ದೀನಿ, ಇದರಲ್ಲಿ ಅವರು ಲಿಂಗಾಯತ ಎಲ್ಲ ಧರ್ಮಗುರುಗಳು ಸೇರಿ ಏನು ಒಂದು ನಿರ್ಣಯಕ್ಕೆ ಬರ್ತಾರೋ ಅದಕ್ಕೆ ನಾವು ಭಾಗಿಸ್ತೀವಿ. ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್. ನಾನು ಮೊದಲಿಂದಲೂ ಆಗಿಲ್ಲ, ಇವತ್ತು ಆಗಲ್ಲ. ಏಕೆಂದರೆ ಇದೆಲ್ಲ ನಾವು ರಾಜಕೀಯವಾಗಿ ದುರ್ಬಳಕೆ ಮಾಡುವುದು ಅನ್ನೋ ಸ್ವಾಭಾವಿಕವಾದ ಭಾವನೆ ಬರುತ್ತೆ. ನಾನು ಧರ್ಮವನ್ನು ಒಡೆಯೋ ಕೆಲಸ ನನಗೆ ಯಾಕೆ ಸಂಬಂಧ?